ನಾವೇ ಮಾತಾಡಿದ್ವಿ ಯಾರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ. ಯಾಕೆಂದ್ರೆ ಅಟ್ ದ ಸೇಮ್ ಟೈಮ್ ಇತರೆ ಸಾರ್ವಜನಿಕರ ಕೆಲಸ ಆಗ್ದಲೇ ಇರೋ ರೀತಿ ಸ್ಟಾಪ್ ಮಾಡುವಂತದ್ದು ಕೂಡ ತಪ್ಪೇನೇನೆ. ಬಾರಪ್ಪ ಡಿ.ಕೆ. ಶಿವಕುಮಾರ್ ಅಂತ ಕರಿತೀರಾ? ಬಾರಪ್ಪ ಸಿದ್ದರಾಮಯ್ಯ ಅಂತ ಕರಿತೀರಾ? ಅಪ್ಪ ಅಂತ ಅಂದ್ರೆ ಸಿದ್ದರಾಮಯ್ಯ ಅಪ್ಪ ಅಂತ ಹೇಳಿ. ನಿಮ್ಮಿಷ್ಟ ಆಗಬಾರ್ದು. ಇದು ಅರಮನೆ ಅಲ್ಲ, ಇದು ಅರಮನೆ ಅಲ್ಲ, ಇದು ಸಾಂವಿಧಾನಿಕ ಒಂದು ಸಂಸ್ಥೆ. ಸಂವಿಧಾನ ವಿದ್ವಾಂಸರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನು ಸೇರಿದಂತೆ ಈ ಕೂಡ ನಾವೇ ಮಾತಾಡಿದ್ವಿ ಯಾರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ. ಯಾಕೆಂದ್ರೆ ಅವರು ರೈತರು, ಅವ್ರದ್ದು ಹೊಟ್ಟೆ ಹೊಡೆದಿದೆ, ಅವ್ರು ಬಂದ್ ಮಾತಾಡಿದ್ದಾರೆ, ನಾವೇನಿಲ್ಲ ಅಂತ ಹೇಳ್ತಿಲ್ಲ. ಅಟ್ ದ ಸೇಮ್ ಟೈಮ್ ಇತರೆ ಸಾರ್ವಜನಿಕರ ಕೆಲಸ ಆಗ್ದಲೇ ಇರೋ ರೀತಿ ಸ್ಟಾಪ್ ಮಾಡುವಂತದ್ದು ಕೂಡ ತಪ್ಪೇನೇನೆ. ಹೌದು, ಇಷ್ಟು ಪಾಯಿಂಟ್. ಸರಿ, ಈಗ ನಾನು ನಿಮ್ಗೆ ಸ್ಪಷ್ಟಪಡಿಸೋದು, ಕಾನೂನು ಬಾಹಿರವಾಗಿ ಕಾನೂನನ್ನ ಮೀರಿ ಯಾರು ನಡ್ಕೋಬಾರ್ದು. ಅದು ಯಾರಾದ್ರೂ ಆಗ್ಲಿ, KRS ಪಕ್ಷ ಆಗ್ಲಿ, ಯಾವ್ದಾದ್ರು ಪಕ್ಷ ಆಗ್ಲಿ. ಅಪ್ಪ ಬೇಡ ಮತ್ತೆ ಅದೇ ಅಪ್ಪ ಅನ್ಕಾನ್ಸ್ಟಿಟ್ಯೂಷನಲ್, ಇಟ್ಸ್ ಅನ್ ಅನ್ಕಾನ್ಸ್ಟಿಟ್ಯೂಷನಲ್. ಯು ಆರ್ ಎ ಕಾನ್ಸ್ಟಿಟ್ಯೂಷನಲ್ ಅಧಿಕಾರಿ ಆಫೀಸರ್ ನೀವು. ಹೌದು, ಅಪ್ಪ ಎಲ್ಲಿದೆ? ಅಪ್ಪ ಅಂತ ಮಾತಾಡೋದು ಎಲ್ಲಿದೆ? ಅಪ್ಪ ಸುಮ್ನೆ ಮರ್ಯಾದೆ ಏನ್ರಿ? ಏನು ಅವ್ರು ಮರ್ಯಾದೆ ಕೊಡ್ತೇ ಹೋಗ್ತಾ ಇರೋದು. ನಾನು ಮಿಸ್ಟರ್ ಅನ್ಬಿಡ್ಲಿ, ಅವ್ರೊಬ್ರು ಮ್ಯಾಜಿಸ್ಟ್ರೇಟ್ರು, ನೀವು ನೋಡಿ, ಯಾರಿಗೆ ಮಾತಾಡ್ಲಿ ಮೇಡಮ್, ನನಗೆ ಹಿಂಗೆ ಮಾತಾಡಕ್ ಬರದಪ್ಪ, ತಪ್ಪೋದು. ನನ್ಗೆ ಇಷ್ಟ ಆಗ್ಲಿವಲ್ಲ, ಮತ್ತೆ ನನ್ಗೆ ಇಷ್ಟ ಆಗ್ಲಿವಲ್ಲ. ಅದಕ್ಕೇನೆ ಒಂದೇ ನಿಮಿಷ ಅದಕ್ಕೆ ನಮ್ಮ ಪೂರ್ವಜರು ಸಂವಿಧಾನ ಬರೆದಂತವರು ಸ್ಪಷ್ಟವಾಗಿ ಅನ್ಕಾನ್ಸ್ಟಿಟ್ಯೂಷನಲ್ ಯಾವುದು ಹೇಳ್ತೀನಿ. ವ್ಯಾವಹಾರಿಕವಾಗಿ ಇರ್ತಕ್ಕಂಥ ಅಫಿಷಿಯಲ್ ಲ್ಯಾಂಗ್ವೇಜಸ್ ಯಾವುದು ಜನ ನೋಡ್ತಾ ಇದ್ದಾರೆ, ಜನಕ್ಕೆ ಅರ್ಥ ಆಗುತ್ತೆ, ಮಾಧ್ಯಮದವರು ಇದ್ದಾರೆ. ಅಫಿಷಿಯಲ್ ಲ್ಯಾಂಗ್ವೇಜಸ್ ನೀವು ಅಲ್ಲಿ ಹೋಗ್ಬಿಟ್ಟು ಅಪ್ಪ ಮಗನೆ ಅಂತ ಹೇಳಿ ಸಂವಿಧಾನದ ಇದರೊಳಗಡೆ ಸದನದಲ್ಲಿ ಮಾತಾಡಕ್ಕಾಗಲ್ಲ. ನೀವು ಸರ್ಕಾರಿ ಅಧಿಕಾರಿಗಳು ಅಪ್ಪ ಮಗನೆ ಅಂತ ಮಾತಾಡಕ್ಕಾಗಲ್ಲ. ಅದಕ್ಕೇನೆ ಎಲ್ರಿಗೂ ಮರ್ಯಾದೆ ಇರುತ್ತೆ, ಘನತೆ ಇರುತ್ತೆ, ಅವ್ರದೇ ಆದಂತ ಒಂದು ಗೌರವ ಇರುತ್ತೆ. ಸರಿ, ನೀವು ಹಂಗಾದ್ರೆ ಶಾಸಕರಿಗೂ ಬಾರಪ್ಪ ಇಲ್ಲಿ ರಂಗನಾಥ್ ಅಂತ ಮಾತಾಡ್ತೀರಾ? ಬಾರಪ್ಪ ರಂಗನಾಥ್ ಅಂತೀರಾ? ಬಾರಪ್ಪ ಮಂಜುನಾಥ್ ಅಂತ ಕರಿತೀರಾ? ಬಾರಪ್ಪ ಡಿ.ಕೆ. ಶಿವಕುಮಾರ್ ಅಂತ ಕರಿತೀರಾ? ಬಾರಪ್ಪ ಸಿದ್ದರಾಮಯ್ಯ ಅಂತ ಕರಿತೀರಾ? ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ಅಪ್ಪ ಅಂತ ಅಂದ್ರೆ ಸಿದ್ದರಾಮಯ್ಯ ಅಪ್ಪ ಅಂತ ಹೇಳಿ, ಅಪ್ಪ ಅಂದ್ರೆ ರಂಗನಾಥ್ಗೂ ರಂಗನಾಥ್ ಬಾರಪ್ಪ ಇಲ್ಲಿ ರಂಗನಾಥ್ ಅಂತ ಕರೀರಿ, ನೋಡೋಣ, ನೀವು ಪ್ರೂವ್ ಮಾಡ್ಕೊಳ್ಳಿ. ನಿಮ್ ಲ್ಯಾಂಗ್ವೇಜ್ ಅಕ್ಸೆಪ್ಟೇಬಲ್ ಲ್ಯಾಂಗ್ವೇಜ್ ಅಂತ ಹೇಳಿ ಶಾಸಕರು ಇದಾರಲ್ಲ, ನಮ್ಮ ಶಾಸಕರು, ಘನತಾಯುತ ಶಾಸಕರು, ನಮ್ಮೆಲ್ಲರ ಜನಪ್ರತಿನಿಧಿಯಾಗಿ ನಾವು ರೆಸ್ಪೆಕ್ಟ್ ಮಾಡ್ತೀವಿ ಅವ್ರಿಗೆ. ನೀವು ಅವರನ್ನ ರಂಗನಾಥ್ ಬಾರಪ್ಪ ಇಲ್ಲಿ, ಬಾಪ ಇಲ್ಲಿ, ರಂಗನಾಥ್ ಓಡ್ಬಾ ಇಲ್ಲಿ ಕರೆಯಕ್ಕಾಗುತ್ತಾ? ನಿಮ್ಮಿಷ್ಟ ಆಗಬಾರ್ದು. ಯಾವ್ದು ನಿಮ್ಮಿಷ್ಟ ಆಗಬಾರ್ದು. ಈ ದೇಶದ ಸಂವಿಧಾನ, ಕಾನೂನಿನ ಇಷ್ಟವಾಗಿ ನಡಿಬೇಕು. ಇಲ್ಲಿ ನಿಮ್ಮ ಇಷ್ಟ ನಡಿಬಾರ್ದು. ಜಹಾಂಗೀರ್ ಅಲ್ಲ ಇದು ಸಾಮಂತರ, ಇದು ಅರಮನೆ ಅಲ್ಲ, ಇದು ಸಾಂವಿಧಾನಿಕ ಒಂದು ಸಂಸ್ಥೆ, ಸಂವಿಧಾನಿಕವಾಗಿರ್ತಕ್ಕಂಥ ಒಂದು ಕಟ್ಟಡ, ಇಲಾಖೆ. ಇದು ಅರಮನೆ ಅಲ್ಲ. ಮತ್ತೆ ನಾನು ಹೇಳ್ತೀನಿ ನಾನು ಹಂಗೆ ಮಾತಾಡೋದು. ನನ್ನ ಇಷ್ಟ ಯಾವ್ದು, ನಿಮ್ಮ ಇಷ್ಟ ಯಾವ್ದು ಮೇಡಮ್? ನನ್ನ ಇಷ್ಟ ಮಾತಾಡಕ್ಕಾಗುತ್ತೆ? ಈಗ ಏನಮ್ಮ ಅಂದ್ಬಿಟ್ರೆ ಚೆನ್ನಾಗಿರಲ್ಲ ಅಂತಾನೆ ನಮ್ಮ ಪೂರ್ವಿಕರು ಇವೆಲ್ಲವನ್ನು ಅರ್ಥ ಮಾಡ್ಕೊಂಡು ಆಳವಾಗಿ ಓದ್ಕೊಂಡಿರ್ತಕ್ಕಂಥ ವಿದ್ವಾಂಸರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನು ಸೇರಿದಂತೆ ಈ ಕಾನೂನನ್ನ ರೂಪಿಸುವಂತವರು ಇವೆಲ್ಲ ಪರಿಜ್ಞಾನ ಇಟ್ಕೊಂಡು ಕಾನ್ಸ್ಟಿಟ್ಯೂಷನಲ್ ವರ್ಡ್ಸ್ ಯಾವುದು ಅಂತ ಹೇಳಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅನ್ಕಾನ್ಸ್ಟಿಟ್ಯೂಷನಲ್ ವರ್ಡ್ ಯಾವುದು ಅಂತ ಹೇಳಿದ್ದಾರೆ. ಅಫಿಷಿಯಲಿ ನಾವ್ ಹೆಂಗ್ ನಡ್ಕೋಬೇಕು ಅಂತ ಹೇಳಿದ್ದಾರೆ. ಕೋಡ್ ಆಫ್ ರೂಲ್ಸ್ ನಿಮ್ಗೆ ಸೆಟ್ ಮಾಡಿದ್ದಾರೆ. ಇಲ್ಲ ಅಂದ್ರೆ ನೀವು ಇಷ್ಟ ಬಂದಂಗ್ ಮಾಡ್ತಾ ಇದ್ರಿ, ಹೇಳಿದ್ರಲ್ಲ ನಮ್ ಇಷ್ಟ ಅಂತ. ಇದಕ್ಕೆಲ್ಲ ಇಷ್ಟ ಅನಿಷ್ಟ ಎಲ್ಲ ಮನೇಲಿ ಇಟ್ಟು ಬರ್ಬೇಕು, ಸಂವಿಧಾನಕ್ಕೆ ಅನುಗುಣವಾಗಿ ನೀವು ಕೆಲಸ ಮಾಡ್ಬೇಕು ಅಂತ ಹೇಳಿ ನಮ್ಮ ಪೂರ್ವಿಕರು ಆ ತರದ ಕಾನೂನು ಚೌಕಟ್ಟು ಹಾಕೊಟ್ಟು ನಿಮ್ಗೆ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಿ ಅಂತ ಹೇಳ್ತಾ ಇರೋದು. ನಿಮ್ ಇಷ್ಟ ಅನ್ನೋದನ್ನ ವಾಪಸ್ ತಗೋಬೇಕು ನೀವು. ಇರೋದು ಸರಿ ಆಯ್ತು. ಅವ್ರ ವಿಚಾರ ನನಗೆ